ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಮೌರ್ಯ ವ್ಲಾಗ್ಸ್. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇವತ್ತು ಸ್ವಲ್ಪ ಬೇಗನೆ ಮನೆ ಬಿಟ್ಟೆ, ಯಾಕಂದರೆ ನನ್ನ ರಾಣಿಗೆ ಹೊಟ್ಟೆ ಹಸಿತಾ ಇತ್ತು. ಅವಳಿಗೆ ಒಂದು ಸ್ವಲ್ಪ ಊಟ ತಿನ್ನಿಸ್ಕೊಂಡು ಬೇಗ ಅಕ್ಕನ ಮನೆಗೆ ಬಂದೆ. ಅಲ್ಲಿ ನೋಡಿದ್ರೆ ತಮ್ಮಣಿ ಇಡೀ ಆಟ ಸಾಮಾನು ಮನೆಯೆಲ್ಲ ಹರಡ್ಕೊಂಡು ಆಟ ಆಡ್ಕೊಂಡಿದ್ದ. ನಾನು ನೋಡಿದ ತಕ್ಷಣ ಓಡಿ ಬಂದ ಅಂತ ನಾನು ಅಂದ್ಕೊಂಡೆ. ಆದರೆ ಅವನು ಆಟ ಸಾಮಾನು ಎತ್ಕೊಳಕ್ಕೆ ಬಂದಿದ್ದ. ಅಕ್ಷಿ ಅಂತಿದ್ದ. ಯಾಕೋ ಅವನಿಗೆ ಹುಷಾರಿಲ್ದಿರೋ ಥರ ಇತ್ತು. ಆದರೂ ಅಕ್ಕನ ಮೂತಿ ತೋರಿಸಪ್ಪ ಅಂತ ಹೇಳಿದ್ರೆ ಮೂತಿ ತೋರಿಸ್ಕೊಂಡು ನಗ್ತಾ ಇದ್ದ. ದಿನ ಬೆಳಗ್ಗೆ ಆಫೀಸ್ಗೆ ಹೋಗೋಕ್ಕೆ ಮುಂಚೆ ಬಂದು ಅವನ್ನ ನೋಡಲಿಲ್ಲ ಅಂತಂದರೆ ದಿನವೇ ಸ್ಟಾರ್ಟ್ ಆಗೋಲ್ಲ ಅನಿಸುತ್ತೆ. ಅಷ್ಟರಲ್ಲಿ ಅಕ್ಕ ಕೂಡ ಕಾಫಿ ಮಾಡಿಕೊಟ್ಲು. ಕುಡಿದ್ಬಿಟ್ಟು ಅವನ ಹತ್ರ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದೆ. ಟೈಮ್ ಆಗಿತ್ತು ಆಲ್ರೆಡಿ, ಬಟ್ ಇವತ್ತು ತಿಂಡಿ ಮಾಡಲಿಲ್ಲ. ಹಂಗಾಗಿ ಆ ಟೈಮ್ನ ತಮ್ಮನ ಜೊತೆ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಅವನಿಗೆ ಬಾಯ್ ಮಾಡಿಬಿಟ್ಟು ಆಫೀಸ್ಗೆ ಹೊರಟೆ. ಅಲ್ಲಿ ನೋಡಿದ್ರೆ ಹೋಗಿದ ತಕ್ಷಣ ಚೈತ್ರ ಅಕ್ಕ ಬಾರಕ್ಕ ಕ್ಲಿನಿಕ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ಲು. ಹಾಗೆ ಬರಬೇಕಾದ್ರೆ ಕಾಫಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಕ್ಲಿನಿಕ್ ಹತ್ರ ಹೋದ್ವಿ. ಅಲ್ಲಿ ಕ್ಲಿನಿಕ್ಕು ಓಪನ್ ಮಾಡಬೇಕಾಗಿತ್ತು. ಸೊ ಶಟರ್ನ ತಿರುಗಿಸ್ತಾಯಿದ್ಲು. ಇನ್ನೊಬ್ಳು ಕೈಲೇ ಆಗಲ್ಲ, ಬಾ ನಾನೊಂದು ಸ್ವಲ್ಪ ತಿರುಗಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. ಆದರೆ 2 ಸೆಕೆಂಡ್ಗೆ ಸುಸ್ತಾಗೋಯ್ತು. ತಿರ್ಗಾ ವಾಪಸ್ ಅವಳಿಗೆ ಕೊಟ್ಬಿಟ್ಟೆ. ಹಂಗೂ ಹಿಂಗೂ ಆಡಿ ಕೊನೆಗೆ ಶಟ್ರ್ ತೆಗೆದ್ವಿ. ಕ್ಲಿನಿಕ್ ಒಳಗಡೆ ಹೋದ್ವಿ. ಇದೇ ನಮ್ಮ ಕ್ಲಿನಿಕ್. ಈವ್ನಿಂಗ್ 5:30 to 8 o'clockವರೆಗೂ ಇರುತ್ತೆ. ಇಲ್ಲಿ ನಿಮಗೆ ಗೈನಿಕ್ ಮತ್ತು ಪಲ್ಮೋನಾಲಜಿಸ್ಟ್ ಇಬ್ಬರು ಅವೈಲಬಲ್ ಇರ್ತಾರೆ. ಇದು ನಮ್ಮ ಸರ್ದು ಕ್ಯಾಬಿನ್ ಆಗಿರುತ್ತೆ. ಇದಕ್ಕೆ ನೆಕ್ಸ್ಟು ಬಂದರೆ ಇಲ್ಲಿ ಬ್ಲಡ್ ಡ್ರಾ ಮತ್ತು ಇದು PFT ಇದೆಲ್ಲ ಮಾಡ್ತೀವಿ. ಮತ್ತು ಇದು ನಮ್ಮ ಮೇಡಮ್ದು ಕ್ಯಾಬಿನ್ ಆಗಿರುತ್ತೆ. ಗೈನಕಾಲಜಿಸ್ಟ್ ಕ್ಯಾಬಿನ್ ಆಗಿರೋದ್ರಿಂದ ಈ ಥರ ಇಂಟೀರಿಯರ್ಸ್ ಇದೆ. ನೋಡೋದಕ್ಕೆ ಒಂದು ಚೆಂದ, ಅಷ್ಟು ಚೆನ್ನಾಗಿದೆ ಮೇಡಮ್ ಕ್ಯಾಬಿನ್ನು. ಇದನ್ನೆಲ್ಲ ವೀಡಿಯೋ ಮಾಡೋ ಅಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಚೈತ್ರ ಕಳೆದೋಗಿದ್ಲು. ಎಲ್ಲಿ ಅಂತ ಹುಡ್ಕೊಂಡು ಹೋದರೆ ಒಳಗಡೆ ಫ್ರಿಜ್ಜಲ್ಲಿ ಇಂಜೆಕ್ಷನ್ಸ್ ಹುಡುಕ್ತಾಯಿದ್ಲು. ಸರಿ ಅಂತ ಹೇಳ್ಬಿಟ್ಟು ಯಾವುದಾದ್ರು ಇಂಜೆಕ್ಷನ್ಸ್ ಇತ್ತು, ಅದನ್ನೆಲ್ಲ ತೊಗೊಂಡು ಮತ್ತೆ ವಾಪಸ್ಸು ಹಾಸ್ಪಿಟ್ಲ್ ಕಡೆ ಹೊರಟ್ವಿ. ಪಾಪ ಬರೀ ಇಂಜೆಕ್ಷನ್ನೇ ತುಂಬ್ಕೊಂಡಿರೋ ಫ್ರಿಜ್ಜಲ್ಲಿ ನಮ್ಮ ಚೈತ್ರ ಚಾಕ್ಲೇಟು ಐಸ್ ಕ್ರೀಮು ಹುಡುಕ್ತಾಯಿದ್ಲು ಅನಿಸುತ್ತೆ. ಅದಕ್ಕೆ ಫ್ರಿಜ್ನೇ ಬಿಟ್ಟು ಬರ್ತಾಯಿಲ್ಲ. ಹಂಗೋ ಹಿಂಗೋ ಅವಳನ್ನ ಕರ್ಕೊಂಡು ಕಾಫಿ ತೊಗೊಂಡು ಆಫೀಸ್ ಕಡೆ ಹೋಗಿ ಅಲ್ಲಿ ಕಾಫಿ ಕುಡಿದು ಕೆಲಸ ಮುಗಿಸಿ ಇವತ್ತು ಸ್ವಲ್ಪ ಬೇಗನೆ ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ 2:30 ಆಗಿತ್ತು. ನಮ್ಮಪ್ಪನಿಗೆ ಇವತ್ತೇ ಕಣ್ಣು ಆಪ್ರೇಷನ್ ಆಗಿತ್ತು. ಹಂಗಾಗಿ ನಮ್ಮಪ್ಪನಿಗೆ ಊಟ ತೊಗೊಂಡು ಹೋಗಬೇಕಾಗಿತ್ತು. ನಮ್ಮಪ್ಪ ಹೊರಗಡೆ ಫುಡ್ ಆಗಲಿ ಹಾಸ್ಪಿಟ್ಲಲ್ಲಿ ಕೊಡೋ ಫುಡ್ ಆಗಲಿ ಎಲ್ಲೂ ತಿನ್ನಲ್ಲ. ಹಾಗಾಗಿ ಮನೆಯಿಂದನೇ ಊಟ ತೊಗೊಬಂದಿದ್ವಿ. ಅವ್ರು ಬರಬೇಕಾದ್ರೇ ಹೇಳಿದರು ಪ್ಲಾಸ್ಟಿಕ್ ಕಂಟೈನರಲ್ಲಿ ತೊಗೊಂಡು ಬನ್ನಿ ಅಂತ. ಯಾಕಂದರೆ ಅಲ್ಲಿ ಲಂಚ್ ಬಾಕ್ಸು ತೊಳೆಯೋ ಹಾಗಿಲ್ಲ. ಹಾಗಾಗಿ ಅಲ್ಲಿ ಊಟ ಆದಮೇಲೆ ಅದನ್ನು ಹಂಗೆ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಅಪ್ಪ ನೀರು ಕೇಳಿದರು, ತೊಗೊಬಂದು ಕೊಟ್ಬಿಟ್ಟು ನಾನು ನಮ್ಮ ಅಕ್ಕ ಮನೆ ಕಡೆ ಹೊರಟ್ವಿ. ಯಾಕಂದರೆ ಅಲ್ಲಿ ಯಾರು ಅಟೆಂಡರ್ಸು ಪೇಷಂಟ್ಸ್ ಜೊತೆ ಇರೋ ಹಾಗಿರಲಿಲ್ಲ. ಸೊ ಹಾಗಾಗಿ ನಾವು ಮನೆಗೆ ಹೊರಟ್ವಿ. ಇವತ್ತು ನಾನು ಸ್ವಲ್ಪ ಮನೆಗೆ ಬೇಗ ಹೋಗಬೇಕಾಗಿತ್ತು. ಆಲ್ರೆಡಿ 4:30 ಆಗಿಬಿಟ್ಟಿತ್ತು. ಹಂಗಾಗಿ ಹೊರಟ್ವಿ. ಸ್ವಲ್ಪ ಬಿಸಿಲಿದ್ದಕ್ಕೆ ಎಳ್ನೀರು ಕುಡಿಯೋಣ ಅಂತ ಅನ್ನಿಸ್ತು. ಸೊ ಇಬ್ಬರು ದಾರಿ ಮಧ್ಯದಲ್ಲಿ ಗಾಡಿ ಹಾಕ್ಬಿಟ್ಟು ಎಳ್ನೀರು ಕುಡಿದ್ಬಿಟ್ಟು ನಮ್ಮ ಅಕ್ಕನ ಅವಳ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನು ತಾವರೆಕೆರೆಗೆ ಹೊರಟೆ. ಯಾಕಂದರೆ ನಾಳೆ ಯುಗಾದಿ ಹಬ್ಬ ಇರೋದರಿಂದ ಇವತ್ತೊಂದು ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಿತ್ತು. ಯಾಕಂದರೆ ಬೆಳಗ್ಗೆಗೂ ಕೂಡ ನನಗೆ ಡ್ಯೂಟಿ ಇರೋದರಿಂದ ಸಾಯಂಕಾಲನೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೊರಟೆ. ಅಂತೂ ಇಂತೂ ಮನೆಗೆ ಬಂದು ನೋಡೋ ಅಷ್ಟರಲ್ಲಿ ನಮ್ಮತ್ತೆ ಒಂದು ಸ್ವಲ್ಪ ಮಾಡಿದರು. ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ರು. ಸೊ ನಾನು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಫೋಟೋ ಎಲ್ಲ ಒರೆಸ್ಕೊಂಡು ಬಟ್ಟೆ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ನಮ್ಮದು ಹಾಸ್ಪಿಟಲ್ ಆಗಿರೋದ್ರಿಂದ ನಮಗೆ ಹಬ್ಬ ಹುಣ್ಣಿಮೆ ಅವೆಲ್ಲ ಏನೂ ಲೆಕ್ಕ ಇಲ್ಲ. ರಜೆಗಳು ಸಿಗೋದಿಲ್ಲ. ವೀಕ್ ಆಫ್ ಏನಿರುತ್ತೋ ಅಷ್ಟೇ. ಅಂದರೆ ಒಂದೊಂದು ಸತಿ ಎಮರ್ಜೆನ್ಸಿ ಲೀವ್ ಸಿಕ್ ಲೀವ್ ಅಂತ ತೊಗೋಬೋದು. ಅದಕ್ಕೆ ರಾತ್ರಿಯೇ ಸ್ವಲ್ಪ ಎಲ್ಲ ಮಾಡ್ಕೊಂಡಿರೋಣ. ನನ್ನ ಮಗನಿಗೆ ಇನ್ನೂ ಬಟ್ಟೆ ಬೇರೆ ತೊಗೊಂಡಿರಲಿಲ್ಲ. ಯಾಕಂದರೆ ಮಧ್ಯಾಹ್ನ ನಾನು ಕೆಲಸದಿಂದ ಬರೋದೇ ಒಂದು ಸ್ವಲ್ಪ ಲೇಟ್ ಆಯಿತು. ಮತ್ತು ಅಪ್ಪನ ನೋಡೋದಕ್ಕೆ ಬೇರೆ ಹೋಗಿದ್ವಲ್ಲ. ಹಂಗಾಗಿ ಅವ್ನಿಗೆ ಬಟ್ಟೆ ತೊಗೊಳೋದಕ್ಕೂ ಟೈಮ್ ಆಗಲಿಲ್ಲ. ಇದೆಲ್ಲ ಮಾಡಿಟ್ಬಿಟ್ಟು ಊಟ ಮುಗಿಸಿ ಅವ್ನಿಗೆ ಬಟ್ಟೆ ತೊಗೊಬರೋಣ ಅಂತ ಅಂದ್ಕೊಂಡೆ. ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ 7:30 ಆಗೋಯಿತು. ಅಷ್ಟರಲ್ಲಿ ಮಳೆ ಗಾಳಿ ಎಲ್ಲ ಸ್ಟಾರ್ಟ್ ಆಗೋಯಿತು. ಸರಿ ಮಳೆ ನಿಲ್ಲೋ ಅಷ್ಟರಲ್ಲಿ ಅಡುಗೆ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಒಂದು 8:30 9 o'clock ಅಷ್ಟರಲ್ಲಿ ಏನಾದರೂ ಮಳೆ ನಿಂತರೆ ಅವನಿಗೊಂದು ಜೊತೆ ಬಟ್ಟೆ ತೊಗೊಬರೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ದೆ. ಇದೇ ಥರ ಆಗುತ್ತೆ ಅಂತ ಗೊತ್ತು ನನಗೆ. ಕೆಲವೊಂದು ಸತಿ ಹಬ್ಬದ ಟೈಮಲ್ಲಿ ರಜಾ ಸಿಗೋದಿಲ್ಲ. ಮತ್ತು ಫ್ರೈಡೇ ಮತ್ತು ಮಂಡೇ ಪೂಜೆ ಮಾಡಬೇಕಾದ್ರೆ ಆವಾಗ್ಲೂ ಟೈಮ್ ಆಗೋದಿಲ್ಲ. ಅದಕ್ಕೆ ನಾನು ಜಾಸ್ತಿ ದೇವ್ರ ಸಾಮಾನು ಇಟ್ಕೊಂಡಿಲ್ಲ. ಜಸ್ಟ್ 2 ದೀಪ, ಒಂದು ಕಳಶ ಮತ್ತು ಫೋಟೋ ಇದಿಷ್ಟೇ ಇರೋದು. ಹಾಗಾಗಿ ನನಗೊಂದು ಸ್ವಲ್ಪ ಈಸಿ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ. ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಮಾಡೋ ಅಷ್ಟರಲ್ಲಿ ಮಳೆ ಕೂಡ ನಿಂತಿತ್ತು. ಸರಿ ಅಂತೇಳಿ ಅವನಿಗೆ ಬಟ್ಟೆ ತೊಗೊಬರೋಣ ಅಂತ ಹೋದ್ವಿ.
ಆಲ್ರೆಡಿ ತುಂಬ ಲೇಟಾಗಿತ್ತು, ಹಂಗಾಗಿ ನಮಗೆ ಚೆನ್ನಾಗಿರೋ ಬಟ್ಟೆ ಕೂಡ ಸಿಗಲಿಲ್ಲ. ಆದರೆ ಹಬ್ಬ ಅಲ್ವಾ, ಒಂದು ಹೊಸ ಬಟ್ಟೆ ಇರಲಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ತಗೊಂಡು ಬಂದ್ವಿ. ಸ್ವಲ್ಪ ಲೈಟಾಗಿ ತಲೆ ಬೇರೆ ನೋವ್ತಿತ್ತು, ಹಂಗಾಗಿ ಒಂದು ಕಪ್ ಕಾಫಿ ಕುಡ್ಕೊಂಬಂದು ಹೋಗಿ ಮಲ್ಕೊಂಡ್ವಿ. ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.